ಮೋಕ್ಷಿತಾ ಅವರು ಫಿನಾಲೆಗೆ ಹೋಗೋ ಕಂಟೆಸ್ಟೆಂಟೇ ಅಲ್ಲ. ಹಾಗೆ ಮೋಕ್ಷಿತಾ ಅವರು ಬಿಗ್ ಬಾಸ್ ಸೀಸನ್ 11ನ ವೀಕೆಸ್ಟ್ ಕಂಟೆಸ್ಟೆಂಟು. ಅವ್ರು ಹನುಮಂತು ಇಂದನೇ ಅಲ್ಲಿಗೆ ಹೋಗಿರೋದು. ಕಾಂಪಿಟೇಷನ್ ಅಂತ ಬಂದರೆ ಮೋಕ್ಷಿತಾ ಲೆಕ್ಕಕ್ಕೆ ಇಲ್ಲ. ಇರೋರಲ್ಲಿ ವೀಕೆಸ್ಟ್. ಬಾಸಿಂದ ಆಚೆ ಬಂದರೂ ಮೋಕ್ಷಿತಾ ಅವ್ರ ಬಗ್ಗೆ ಮಾತಾಡೋದನ್ನ ಕೆಲವರು ನಿಲ್ಲಿಸೇ ಇಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಫ್ರೆಂಡ್ಸ್ ಥರ ಇದ್ದವರು ಆಚೆ ಕಡೆ ನಿಜವಾಗ್ಲೂ ಶತ್ರುಗಳಾದ್ರ. ಹಾಗಿದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ದು ನಾಟಕನ, ಫ್ರೆಂಡು, ಕ್ಲೋಸ್ ಫ್ರೆಂಡು, ಈ ಥರ ಎಲ್ಲ ಇದ್ದಿದ್ದೆಲ್ಲ ನಾಟಕನ ಅಂತ ಅನಿಸುತ್ತೆ. ಯಾಕಂದರೆ ಇನ್ನೂ ಅವರು ಇಂಟರ್ವ್ಯೂಸ್ಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೂ ಕೂಡ ಮೋಕ್ಷಿತಾ ಅವ್ರ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ನಾವು ಬಿಗ್ ಬಾಸಲ್ಲಿ ನೋಡಿದ ನಿಜನ, ಅಥವಾ ಇವಾಗ ಇವ್ರು ಕೊಡ್ತಿರುವಂತಹ ಇಂಟರ್ವ್ಯೂಗಳಲ್ಲಿ ಆ ಸ್ಟೇಟ್ಮೆಂಟ್ಗಳು ನಿಜನ ಅನ್ನೋದು ಇಲ್ಲಿ ದೊಡ್ಡ ಕ್ವೆಶನ್ ಮಾರ್ಕ್ ಆಗುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ, ಯಾರ್ಯಾರು ಮೋಕ್ಷಿತಾ ಅವರ ಒಂದು ಹೇಳಿಕೆ ಅಥವಾ ಮೋಕ್ಷಿತಾ ಅವರ ಒಂದು ಪ್ರೋಗ್ರೆಸ್ನ ಕಂಡು ಜಲಸ್ಸಿಂದ ಹೇಳಿದಾರಾ, ಅಥವಾ ಯಾವ ಕಾರಣಕ್ಕೆ ಹೇಳಿದ್ದಾರೆ ಈ ರೀತಿ. ಮೋಕ್ಷಿತಾ ಅವರು ಫಿನಾಲೆಗೆ ಹೋಗಲಿಕ್ಕೆ ಅರ್ಹರಲ್ಲ, ಅಥವಾ ಅವರಿಗೆ ಅರ್ಹತೆ ಇಲ್ಲ, ಅವ್ರು ಹೋಗ್ಬಾರ್ದಾಗಿತ್ತು, ಯಾವೆಲ್ಲ ಕಾರಣಗಳನ್ನು ಕೊಟ್ಟರು ಮೋಕ್ಷಿತಾ ಅವ್ರಿಗೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ ಯಾರ್ಯಾರು ಯಾವ್ಯಾವ ರೀಸನ್ಸ್ ಕೊಟ್ಟರು ಅಂತ. ಸೊ ಮೊದಲನೇದಾಗಿ ಗೌತಮಿ ಜಾಧವ್. ಸೊ ಗೌತಮಿ ಅವರು ನಾವು ನೋಡ್ದಂಗೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟಿಂಗಿಂದನೇ ಮೋಕ್ಷಿತಾ ಅವ್ರಿಗೆ ನ್ಯಾಚುರಲ್ ಆಗಿ ಒಂದು ಫ್ರೆಂಡ್ಶಿಪ್ ಅಂತ ಆಗಿದ್ದು ಗೌತಮಿ ಅವ್ರ ಜೊತೆಗೇನೆ. ಸುಮಾರಷ್ಟು ವಾರಗಳು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿರ್ತಾರೆ, ತುಂಬ ಚೆನ್ನಾಗಿರ್ತಾರೆ, ಒಳ್ಳೆ ಫ್ರೆಂಡ್ಶಿಪ್ ಬಾಂಡ್ ಇರುತ್ತೆ. ಯಾವಾಗ ಗೌತಮಿ ಅವ್ರಿಗೆ ಈ ಮಂಜು ಅವ್ರ ಪರಿಚಯ ಆಗಿ ಮಂಜು ಅವ್ರ ಜೊತೆ ಮಿಂಗಲ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ, ಸೊ ಆವಾಗಿಂದ ಮೋಕ್ಷಿತಾ ಅವ್ರನ್ನ ಇವರು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೊಂದು ಕನೆಕ್ಷನ್ ಇರಲ್ಲ, ಅಷ್ಟೊಂದು ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಅದು ನಮಗೂ ಕಾಣಿಸುತ್ತೆ. ಸೊ ಅದೇನೇ ಆಗಿರಲಿ, ಇವಾಗ ಎಲ್ಲ ಕಂಟೆಸ್ಟೆಂಟ್ಗಳು ಆಚೆ ಬಂದಾಯಿತು, ಬಿಗ್ ಬಾಸ್ ಕೂಡ ಮುಗ್ದಾಯಿತು, ವಿನ್ನರ್ ನಮ್ಮ ಹನುಮಂತು ಆಗಾಯಿತು. ಸೊ ಆದರೂ ಕೂಡ ಏನು ಇವ್ರ ಅಸಮಾಧಾನ, ಏನು ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ ಅಂತ ಹೇಳಿದ್ರೆ, ಸೊ ಇಂಟರ್ವ್ಯೂ ಅಲ್ಲಿ ಒಂದು ಕ್ವೆಶನ್ಸ್ ಕೇಳ್ತಾರೆ. ಸೊ ನಿಮಗೆ ಯಾರು ಈ ಫಿನಾಲೆ ಕಂಟೆಸ್ಟೆಂಟಲ್ಲಿ ಅಥವಾ ಈ ಬಿಗ್ ಬಾಸ್ ಸೀಸನ್ 11ಅಲ್ಲಿ ಫಿನಾಲೆಗೆ ಹೋಗೋಕ್ಕೆ ಅರ್ಹತೆ ಇಲ್ಲ ಅನ್ನೋರು ಅಂತ ಕೇಳ್ತಾರೆ. ಆವಾಗ ಅಷ್ಟೊಂದು ಏನೇ ಇರಲಿ ಬಿಗ್ ಬಾಸ್ ಮನೆ ಒಳಗಡೆ, ಬಟ್ ಆಚೆ ಬಂದಮೇಲೂ ಕೂಡ ಈ ಒಂದು ಅಸಮಾಧಾನ ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಆದರೆ ಇವರು ಗೌತಮಿ ಅವ್ರು ಹೇಳ್ತಾರೆ, ಮೋಕ್ಷಿತಾ ಅವರು ಅಲ್ಲಿ ಇರಬಾರ್ದಾಗಿತ್ತು, ಮೋಕ್ಷಿತಾ ಅವ್ರಿಗೆ ಅರ್ಹತೆ ಇಲ್ಲ, ಹನುಮಂತ ಅವರು ಅವ್ರ ಹೆಸರನ್ನ ತಗೊಂಡಿದ್ದಕ್ಕೋಸ್ಕರ ಫಿನಾಲೆಗೆ ಹೋಗಿದ್ದಾರೆ ಹೊರತು ಮೋಕ್ಷಿತಾ ಅವರು ಫಿನಾಲೆಗೆ ಹೋಗೋ ಕಂಟೆಸ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಫಿನಾಲೆಗೆ ಹೋಗೋ ಕಂಟೆಸ್ಟೆಂಟ್ ಅಲ್ಲ ಅಂದರೆ ಏನರ್ಥ, ಮೋಕ್ಷಿತಾ ಅವ್ರಿಗೆ ಅರ್ಹತೆ ಇಲ್ವಾ? ಸೊ ಅಷ್ಟು ವಾರಗಳ ನಾಮಿನೇಷನ್ ಕಂಟಿನ್ಯೂಸ್ ಆಗಿ ಅಷ್ಟೊಂದು ವಾರಗಳೆಲ್ಲ ನಾಮಿನೇಟ್ ಆದ್ರೂ ಅವ್ರು ಉಳ್ಕೊಂಡು ಬಂದಿದ್ದಾರೆ ಅಂದರೆ ಜನ ಅವ್ರನ್ನ ಇಷ್ಟಪಟ್ಟಿದ್ದಾರೆ ಅಂತ ಅರ್ಥ. ಜನ ಇಷ್ಟಪಟ್ಟಿದ್ದಾರೆ ಅಂದರೆ ವೋಟ್ ಮಾಡಿ ಉಳಿಸ್ಕೊಳ್ತಿದ್ದಾರೆ ಅಂತ ಅರ್ಥ. ಸೊ ಹಾಗಿದ್ರೆ ನಿಮಗೆ ಈ ಗೌತಮಿ ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವರು ಹೇಳ್ತಾರೆ, ಧನ್ರಾಜ್ ಅವರು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಏನಂತ ಹೇಳಿದ್ರೆ, ಸೊ ತುಂಬಾ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಅದು ಮೋಕ್ಷಿತಾ ಅವ್ರು ಮಾತ್ರ. ಸಿಕ್ಕಾಪಟ್ಟೆ ವೀಕೆಸ್ಟ್ ಕಂಟೆಸ್ಟೆಂಟು, ಅವ್ರು ಫಿನಾಲೆಗೆ ಹೋಗಿದ್ದು ನನಗಿಷ್ಟ ಇಲ್ಲ, ಹನುಮಂತ ಅವರಿಂದನೇ ಫಿನಾಲ್ಗೆ ಹೋಗಿದ್ದು ಅಂತ ಹೇಳಿಬಿಟ್ಟು ಧನ್ರಾಜ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನಗದು ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಧನ್ರಾಜ್ ಅವರು ಕೊನೆ ಲಾಸ್ಟ್ ಒಂದು ವಾರದಲ್ಲಿ ಫಿನಾಲೆಗೆ ಫಿನಾಲೆ ತೊಗೊಳ್ಬೇಕು ಅನ್ನೋ ದುರಾಸೆಯಿಂದನೋ ಆಸೆಯಿಂದನೋ ನನಗೆ ಗೊತ್ತಿಲ್ಲ, ಅವರು ಇಷ್ಟು ದಿನ ಏನು ನಿಯತ್ತಾಗಿ ಆಡ್ಕೊಂಬಂದ್ರು ಆ ನಿಯತ್ತನ್ನು ಟಿಕೆಟ್ ಟು ಫಿನಾಲೆ ಅನ್ನೋ ವಾರದಲ್ಲೇ ಕಳ್ಕೊಂಡ್ರು. ಸೊ ಆ ನಿಯತ್ತನ್ನು ಬಿಟ್ಕೊಟ್ಟು ಅವರು ಕದ್ದು ನೋಡಿ ಒಂದು ಗೇಮನ್ನು ಗೆದ್ದರು. ಅದು ಇಡೀ ಕರ್ನಾಟಕ, ಇಡೀ ಪ್ರಪಂಚನೇ ನೋಡಿದೆ. ಸೊ ಹಾಗಾಗಿ ಇನ್ನೊಬ್ರ ಬಗ್ಗೆ ಅವರ ಒಂದು ಅರ್ಹತೆನೇ ಇಲ್ಲ, ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳೋದು ತಪ್ಪು. ಯಾಕಂದರೆ ಅವರೇನು ಸ್ಟಾರ್ಟಿಂಗಿಂದ ನಾಮಿನೇಟ್ ಆಗಿಲ್ಲ ಧನ್ರಾಜ್ ಅವರು, ಆದರೆ ಮೋಕ್ಷಿತಾ ಅವರಾಗಿ ಅವರನ್ನು ಸೇವ್ ಮಾಡಿದ್ದಾರೆ ಜನಗಳು. ಸೊ ಹಾಗಾಗಿ ಅವರೆಲ್ಲೂ ನಮಗೆ ವೀಕೆಸ್ಟ್ ಅಂತ ಅನಿಸಿಲ್ಲ. ಅವರ ಸ್ಟೇಟ್ಮೆಂಟ್ ಕಂಪ್ಲೀಟಾಗಿ ರಾಂಗ್ ಇತ್ತು. ಸೊ ನೆಕ್ಸ್ಟ್ ರಜತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಕೊಟ್ಟಿದ್ದು. ಹನುಮಂತ ತೊಗೊಂಡಿದ್ದು ನಿರ್ಧಾರ ಸರಿ ಇತ್ತು, ನಾನಿದ್ರೂ ಅದೇ ತೊಗೊಳ್ತಾ ಇದ್ದೆ. ಸೊ ಅವ್ನಿಗೆ ಯಾವುದು ಗೇಮ್ ಅನಿಸುತ್ತೋ, ಅಂದರೆ ಯಾವುದು ಸ್ಟ್ರಾಟಜಿ ಅನಿಸುತ್ತೋ ಆ ರೀತಿ ಅವ್ರು ತೊಗೊಂಡಿದ್ದಾರೆ ಹನುಮಂತು ಅಂತ ಹೇಳ್ತಾರೆ. ನೆಕ್ಸ್ಟು ತ್ರಿವಿಕ್ರಮ್ ಅವರು ಕೂಡ ಕಿಚ್ಚ ಸುದೀಪ್ ಅವರು ವೀಕೆಂಡಲ್ಲಿ ಕೇಳ್ತಾರೆ,
ಇದೇ ಕ್ವೆಶನ್ನ. ಸೊ ಯಾರಿಗೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಹನುಮಂತು ಇದೊಂಥರ ರಿಯಾಲಿಟಿ ಶೋ ಕಾಂಪಿಟೇಷನ್ ಅಂತ ಇದ್ದೇ ಇರುತ್ತೆ, ಕಾಂಪಿಟೇಷನ್ ದೃಷ್ಟಿಯಿಂದ ನೋಡಿದ್ರೆ ಹನುಮಂತು ತೊಗೊಂಡಿದ್ದ ನಿರ್ಧಾರ ಸರಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಕೂಡ ಹೇಳ್ತಾರೆ. ಸೊ ಇವರೆಲ್ಲ ಕ್ವೆಶನ್ಸಿಗೆ ಸರಿಯಾಗಿ ಮೇಯ್ನಾಗಿ ತ್ರಿವಿಕ್ರಮ್ ಮತ್ತು ರಜತದ ಬಂದುಬಿಟ್ಟು ಬಿಗ್ ಬಾಸ್ ಒಳಗಡೆ ನಡೆದಿದ್ದು. ಅಂದರೆ ಅವರು ಅಷ್ಟೊಂದು ನೆಗೆಟಿವ್ ಆಗಿ ಇವ್ರ ಬಗ್ಗೆ, ಮೋಕ್ಷಿತಾ ಅವ್ರ ಬಗ್ಗೆ ಅಷ್ಟೊಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಧನರಾಜ್ ಮತ್ತು ಗೌತಮಿ ಅವರು ಆಚೆ ಬಂದ ಮೇಲೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಅಷ್ಟೊಂದು ಸರಿ ಕಾಣಲಿಲ್ಲ. ಯಾಕಂದರೆ ಅವ್ರು ಇದ್ದು ಜೊತೆಗೆ ನೋಡಿದಂಥವ್ರು ಮೋಕ್ಷಿತಾ ಅವ್ರನ್ನ. ಸೊ ಅದಕ್ಕೆ ಮೋಕ್ಷಿತಾ ಅವ್ರು ಏನು ಹೇಳ್ತಾರೆ ಅಂದರೆ, ಸೊ ಹನುಮಂತು ಅವರು ಫಿನಾಲೆಗೆ ನನ್ನನ್ನು ಆಯ್ಕೆ ಮಾಡಿದ್ರು, ಆದರೆ ನನಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಯಾಕಂದರೆ ನಾನು ಅವ್ರನ್ನ ಫ್ರೆಂಡ್ಶಿಪ್ ಮಾಡಬೇಕು, ಅವ್ರು ನನಗೆ ಯಾವತ್ತೋ ಒಂದಿನ ಹೆಲ್ಪ್ ಆಗ್ತಾರೆ, ಅವ್ರ ಜೊತೆಗಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಕುತ್ಕೊಂಡು ಹರಟೆ ಹೊಡೆಯೋದಾಗಲಿ ಫ್ರೆಂಡ್ಶಿಪ್ ಮಾಡೋದಾಗಲಿ ಯಾವತ್ತೂ ಮಾಡಿಲ್ಲ. ಇನ್ಫ್ಯಾಕ್ಟ್ ನನ್ನ ಹೆಸರು ಅವ್ರು ತೊಗೊಳ್ತಾರೆ ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ. ನಾನೇನೋ ಮಂಜು ಅವ್ರ ಹೆಸರು ತೊಗೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವರು ನನ್ನನ್ನು ತೊಗೊಂಡಿದ್ದಾರೆ ಅಂದರೆ ಅದು ಅವ್ರ ಆಯ್ಕೆಯಾಗಿತ್ತು. ನಾನು ಯಾರಿಗೂ ಹೋಗ್ಬಿಟ್ಟು ಅವ್ರನ್ನ ಖುಷಿಪಡಿಸಿ ನನ್ನ ಹೆಸರು ತೊಗೊಳ್ಳಿ ಅಂತ ನಾನು ಹೇಳಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹನುಮಂತು ಅವರು ಫಿನಾಲೆ ಕರ್ಕೊಂಡು ಹೋದ್ರು, ಅದು ನಿಜ. ಆದರೆ ಅಷ್ಟು ವಾರಗಳು ನಾಮಿನೇಟ್ ಆದಾಗ ನನ್ನನ್ನು ಸೇವ್ ಮಾಡಿರೋದು ನನ್ನ ಜನಗಳು. ಅಕಸ್ಮಾತ್ ಹನುಮಂತು ಅವರು ನನ್ನ ಹೆಸರು ತೊಗೊಂಡಿಲ್ಲ ಅಂದರೂ ಕೂಡ ಜನ ನನ್ನನ್ನು ಉಳಿಸ್ತಾ ಇದ್ರು ಅಂತ ಕೂಡ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ಅಕಸ್ಮಾತ್ ಜನನೂ ಉಳಿಸಿ ಹನುಮಂತನು ನನ್ನ ಫಿನಾಲೆಗೆ ತೊಗೊಂಡೋಗಿ, ಅಕಸ್ಮಾತ್ ಹನುಮಂತು ನನ್ನ ಫಿನಾಲೆಗೆ ತೊಗೊಂಡೋಗಿ ಜನಗಳು ಉಳಿಸಿಲ್ಲ ಅಂತ ಹೇಳಿದರೆ, ಟಾಪ್ 6ಇಂದ ಭವ್ಯ ಅವ್ರ ಎಲಿಮಿನೇಷನ್ ಜಾಗದಲ್ಲಿ ಮೋಕ್ಷಿತಾ ಅವ್ರು ಏನಾದರೂ ಎಲಿಮಿನೇಟ್ ಆಗಿದ್ರೆ ಹೌದು ಹನುಮಂತುಯಿಂದ ಫಿನಾಲೆಗೆ ಹೋದ್ಲು ಅಂತ ಅನ್ನಿಸ್ಕೋಬೋದಾಗಿತ್ತು. ಆದರೆ ಇಲ್ಲ, ಹಾಗಾಗಿಲ್ಲ. ಫಸ್ಟ್ ಹೋಗಿದ್ದು ಭವ್ಯ, ಅದಾದಮೇಲೆ ಮಂಜು ಅವ್ರು ಹೋಗಿದ್ರು, ನಾನು ಟಾಪ್ 4ಇಂದ ಎಲಿಮಿನೇಟ್ ಆಗಿದ್ದೀನಿ. ಸೊ ಹಾಗಿದ್ದರೆ ಹನುಮಂತು ಅವ್ರ ಜೊತೆಗೆ ಜನರ ಮೆಚ್ಚುಗೆ, ಜನರ ಪ್ರೀತಿ, ಜನರ ಓಟ್ಸ್ ಕೂಡ ನನಗೆ ಬಂದಿತ್ತು. ಹಾಗಾಗಿ ನನಗೆ ಇಲ್ಲಿ ಹನುಮಂತುಯಿಂದ ಫಿನಾಲೆಗೆ ಹೋಗಿದ್ದೀನಿ ಅನ್ನೋ ಯಾವುದೇ ರೀತಿ ಕ್ವೆಶನ್ಸ್ ಬರಲ್ಲ. ಅಕಸ್ಮಾತ್ ಹನುಮಂತನೇ ನನ್ನನ್ನು ಸೆಲೆಕ್ಟ್ ಮಾಡಿಲ್ಲ ಅಂದ್ರೂ ಜನ ನನ್ನನ್ನು ಉಳಿಸ್ಬಿಟ್ಟು 4ನೇ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಅಂತ ಹೇಳ್ಬಿಟ್ಟು ಮೋಕ್ಷಿತಾ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೌದು, ನನಗೆ ಕೇಳೋದಾದರೆ ಪರ್ಸ್ನಲಿ ರಜತ್ ಅವ್ರಿಗಿಂತ ಹೈಯೆಸ್ಟ್ ವೋಟಿಂಗ್ ಬಂದಿದ್ದು ಯಾರಿಗೆ ಅಂತ ಹೇಳಿದ್ರೆ ಅದು ಮೋಕ್ಷಿತಾ ಅವ್ರಿಗೆ. ಅವ್ರು ಟಾಪ್ 4 ಅಲ್ಲ, ಟಾಪ್ 3ಯಲ್ಲಿ ಎಲಿಮಿನೇಟ್ ಆಗಬೇಕಾಗಿತ್ತು. ಹಾಗೆ ನಿಜವಾಗ್ಲೂ ನೋಡಿಕೊಂಡು ವೋಟಿಂಗ್ಸ್ನ ಕಂಪೇರ್ ಮಾಡಿದರೆ ಅಷ್ಟೊಂದು ವೋಟಿಂಗ್ಸ್ ಅವ್ರಿಗೆ ಬಂದಿತ್ತು. ಸೊ ಏನೇ ಇರಲಿ, ಬಟ್ ಇವ್ರು ಗೌತಮಿ ಆಗಲಿ ಧನರಾಜ್ ಅವರಾಗಲಿ ಇವರಿಬ್ಬರ ಸ್ಟೇಟ್ಮೆಂಟ್ ಕಂಪ್ಲೀಟಾಗಿ ರಾಂಗ್ ಇತ್ತು. ಸೊ ಜನಬಲ ಹಾಗೆ ಹನುಮಂತನ ಒಂದು ಕೊಟ್ಟಂತಹ ಆಪರ್ಚುನಿಟಿ ಇರ್ಬೋದು, ಅದೇನು ಭಿಕ್ಷೆ ಅಲ್ಲ, ಏನೂ ಅಲ್ಲ. ಹನುಮಂತು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಯಾರು ನಿಯತ್ತಾಗಿ ವ್ಯಕ್ತಿತ್ವ ಚೆನ್ನಾಗಿತ್ತೋ ಅವ್ರನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದಾಗ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಜನಗಳು ಅವ್ರನ್ನ ಉಳಿಸ್ಬಿಟ್ಟು 4ನೇ ಸ್ಥಾನದಲ್ಲಿ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ. ಅಂದರೆ 4ನೇ ಸ್ಥಾನಕ್ಕೆ ಅವ್ರನ್ನ ಕರ್ಕೊಂಡೋಗಿ ಕೂರಿಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಮೋಸ ತಕರಾರು ಏನೂ ಇಲ್ಲ. ಸೊ ಈ ರೀತಿಯಾಗಿ ಮೋಕ್ಷಿತಾ ಅವರು ಸರಿಯಾಗಿ ಟಕ್ಕರಾಗಿ ಕೊಡ್ತಾರೆ. ಸೊ ಇಲ್ಲಿ ಯಾರ್ದು ಇನ್ಫ್ಲುಯೆನ್ಸ್ ಇಲ್ಲ, ಯಾರನ್ನೂ ಮೆಚ್ಚಿಸಿ ನಾನು ಸೆಲೆಕ್ಟ್ ಮಾಡಿ ಅಂತ ಹೇಳಿಲ್ಲ, ಅಥವಾ ಯಾರಿಗೋಸ್ಕರನೂ ನಾನು ನನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡಿಲ್ಲ. ಸೊ ನಾನಾಗಿದ್ದೆ, ನನ್ನನ್ನು ಜನ ಕರ್ಕೊಂಡೋಗಿ 4ನೇ ಸ್ಥಾನದಲ್ಲಿ ಎಲಿಮಿನೇಟ್ ಮಾಡಿದ್ದಾರೆ. ಸೊ ಯಾರು ಏನೇ ಹೇಳಿದ್ರು ಜನ ನನ್ನ ಜೊತೆಗಿದ್ದಾರೆ ಅನ್ನೋ ರೀತಿ ಇವರು ಉತ್ತರ ಕೊಡ್ತಾರೆ. ಸೊ ಅದು ತುಂಬಾ ಇಷ್ಟ ಆಯಿತು. ಯಾಕಂದರೆ ಇದೇ ಒಂದು ಕಾರಣಕ್ಕೋಸ್ಕರನೇ ಬಿಗ್ ಬಾಸ್ ಮನೆಯೊಳಗಿದ್ದಾಗೂ ಜನ ಅವರನ್ನು ಇಷ್ಟಪಡ್ತಾಯಿದ್ರು. ಸೊ ಆಚೆ ಬಂದಮೇಲೂ ಅದೇ ರೀತಿ ಮುಖಕ್ಕೆ ಹೊಡೆದಾಗೆ ಯಾರ್ಯಾರು ಮಿತ್ರರು ಅಂತ ಹೇಳಿ ಶತ್ರುಗಳಾದವರು ಅವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಗೆ ಈ ರೀತಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಇವರು ಮೋಕ್ಷಿತಾ ಅವರು. ಸೊ ನಾನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.